ನಮಸ್ಕಾರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಿಮ್ಮ ನೆಚ್ಚಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿಯಲ್ಲಿ ಇಂದಿನ ರುಚಿಕರ ಅಡುಗೆಗಳು: ಎಳ್ಳು ಬಾತ್, ಪಡವಲಕಾಯಿ ಹೋರಣ, ನಿಂಬು ಪೆಪ್ಪರ್ ಚಿಕನ್ ಮಸಾಲ, ಫಿಶ್ ಫ್ರೈ. ನಮ್ಮ ಜೀವನದಲ್ಲಿ ಎಲ್ಲಿ ಪರಿಶ್ರಮ ಇರುತ್ತೋ ಅಲ್ಲಿ ಗೆಲುವಿನ ಕತೆ ಇರುತ್ತೆ. ಎಲ್ಲಿ ನಂಬಿಕೆ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ. ಎಲ್ಲಿ ಸತ್ಯ ಇರುತ್ತೋ ಅಲ್ಲಿ ಗೆಲುವಿರುತ್ತೆ. ಎಲ್ಲಿ ಪ್ರಾಮಾಣಿಕತೆ ಇರುತ್ತೋ ಅಲ್ಲಿ ದೇವ್ರಿರ್ತಾನೆ. ನಾನು ಯಾಕೆ ಇವತ್ತು ದೇವ್ರ ಬಗ್ಗೆ ಮಾತಾಡ್ತಿದ್ದೀನಿ? ಎಸ್, ದೇವ್ರಾಣೆ ನನಗೆ ಗೊತ್ತಿಲ್ಲ. ದೇವ್ರಾಣೆ ನನಗೆ ಗೊತ್ತಿಲ್ಲ ಅಂದ್ರೆ ನೀವು ನನ್ನ ಬಿಟ್ಬಿಡ್ತೀರಾ? ಖಂಡಿತ ನನಗೂ ಗೊತ್ತು, ನಿಮ್ಗೂ ಕೂಡ ಆದಷ್ಟು ಬೇಗ ಗೊತ್ತಾಗುತ್ತೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಸೆಲೆಬ್ರಿಟಿ ಗೆಸ್ಟ್ ಚಿಟ್ಟೆ ರಾಣಿ. ಯಾರು ಈ ಚಿಟ್ಟೆ ರಾಣಿ? ದೇವ್ರಾಣೆ ಸಿನಿಮಾದ ಹೀರೋಯಿನ್ ಚಿಟ್ಟೆ ರಾಣಿ ನೀತು. ನೀತು ಅವ್ರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬನ್ನಿ, ಅವ್ರನ್ನ ಬೇಗ ವೆಲ್ಕಮ್ ಮಾಡೋಣ. ಬನ್ನಿ ನೀತು. ಹಲೋ, ಹೌ ಯು? ಐ ಆಮ್ ಗುಡ್. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಫುಲ್ ಯಾವಾಗ್ಲೂ ನಗ್ನಗ್ತಾನೆ ಇರ್ತೀರಾ, ಅದಂತೂ ಗೊತ್ತಿರೋ ವಿಷಯ. ಬಟ್ ಈಗ ಸ್ವಲ್ಪ ಎಕ್ಸ್ಟ್ರಾ ಸ್ಮೈಲ್ ಅಂಡ್ ಎಕ್ಸ್ಟ್ರಾ ಫ್ರೆಶ್ನೆಸ್ ಕಾಣ್ತಿದೆ. ಬಹುಶಃ ದೇವ್ರಾಣೆ ಸಿನಿಮಾ ಎಲ್ಲರೂ ಇಷ್ಟಪಟ್ಟಿದ್ದಾರೆ, ಅದೇ ಕಾರಣನಾ? ಆಕ್ಚುಲಿ ಹೌದು, ದೇವರಾಣೆ ಚಿತ್ರ ಇಟ್ಸ್ ಕಾಮಿಡಿ ಸಿನಿಮಾ ಅಲ್ವಾ, ಸೊ ಎಲ್ಲರಿಗೂ ಇಷ್ಟ ಆಗಿದೆ. ಅಂಡ್ ನಮ್ ಕಾಂಬಿನೇಷನ್ ಜನರಿಗೆ ಇಷ್ಟ ಆಗಿದೆ, ನಮ್ ಹಾಡ್ ಇಷ್ಟ ಆಗಿದೆ. ಸೊ ಫಸ್ಟ್ ನಿಮ್ಮ ಬೆಸ್ಟ್ ರೆಸಿಪಿ ಯಾವ್ದು ಹೇಳ್ಕೊಡ್ತೀವಿ? ಸೊ ಎಳ್ಳು ಬಾತ್ ಅಂತ ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ. ಸೊ ಎಳ್ಳು ಬಾತ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ ನೀತು. ತುಪ್ಪ, ಇಂಗು, ಒಣಮೆಣಸಿನ್ಕಾಯಿ, ಉಪ್ಪು, ಕರ್ಬೇವಿನ ಸೊಪ್ಪು, ಎಳ್ಳು, ಆಮೇಲೆ ಉದ್ದಿನಬೇಳೆ, ಗೋಡಂಬಿ, ಅನ್ನ, ಗ್ರೀನ್ ಪೀಸ್, ಪೊಟೆಟೋಸ್, ಲೈಮ್. ಶುರು ಮಾಡೋಣ. ಶುರು ಮಾಡೋಣ. ಫಸ್ಟ್ ಆಫ್ ಕೋರ್ಸ್ ಬಾಣ್ಲಿ ಬೇಕು ಅಂಡ್ ತುಪ್ಪ ಹಾಕ್ಬೇಕು. ಸೊ ಒಂಚೂರು ಬಿಸಿ ಆದ್ಮೇಲೆ ವಿಲ್ ಪುಟ್ ಉದ್ದಿನಬೇಳೆ ಹಾಕ್ಬಿಟ್ಟು ಒಂಚೂರು ಫ್ರೈ ಆಗೋಕ್ ಬಿಡೋಣ. ಉದ್ದಿನಬೇಳೆ, ಗೋಡಂಬಿ ಎಷ್ಟು ಹಾಕ್ಬೇಕು? ರುಚಿಗೆ ಎಷ್ಟು ಬೇಕು ಯಾರ್ಯಾರಿಗೆ. ತುಂಬಾ ಧಾರಾಳ ಮನ್ಸಿರೋರು ನೀತು ತರ ಎಷ್ಟು ಬೇಕಾದ್ರೂ ಹಾಕೋಬಹುದು. 2 ಸ್ಪೂನ್ ಎಳ್ಳು ಹಾಕ್ತಾ ಇದೀನಿ. ಹಂಗೆ ಒಣ ಮೆಣಸಿನಕಾಯಿನೂ ಹಾಕ್ಬಿಡೋಣ. ಆಲ್ಮೋಸ್ಟ್ ಸೊ ಖಾರ ಸ್ವಲ್ಪ ಇಷ್ಟಪಡೋರು ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೋಬಹುದು. ಈಗ ಕರ್ಬೇವಿನ ಸೊಪ್ಪು ಹಾಕಿದೀನಿ. ಸೊ ನಮ್ಗೆ ಬೇಕಾಗಿರೋ ಬೇಸಿಕ್ ಮಸಾಲಾ ಇಸ್ ಗೆಟಿಂಗ್ ರೆಡಿ. ಸೊ ಇಷ್ಟು ಫ್ರೈ ಆಗ್ಬೇಕಾ ಗೋಡಂಬಿ ಮತ್ತೆ ಉದ್ದಿನ ಬೇಳೆ ಎಲ್ಲ? ಇಷ್ಟು ಫ್ರೈ ಆದ್ರೆ ಚೆನ್ನಾಗಿರುತ್ತೆ, ಎಲ್ಲ ಕ್ರಿಸ್ಪಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಒಂಚೂರು ಇಂಗುನು ಹಾಕ್ಬಿಡ್ಬೋದು ನಾವು. ಸೊ ಬಟಾಣಿ ನೀವು ಮುಂಚೆನೆ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀರಾ? ಹೌದು, ಬೇಯಿಸಿ ಇಟ್ಕೊಂಡಿರ್ತೀವಿ ಬಿಕಾಸ್ ಇಟ್ಸ್ ಈಸಿಯರ್ ಅಲ್ವಾ. ಒಂದ್ಸಲ ಇದು ರೆಡಿ ಆದ ತಕ್ಷಣ ಇಮಿಡಿಯೇಟ್ಲಿ. ಸೊ ಸಾಲ್ಟ್ ಹಾಕಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀರಾ ಅನ್ಸುತ್ತಲ್ಲ ನೀತು? ಅಫ್ಕೋರ್ಸ್ ಬೇಯಿಸ್ಬೇಕಂದ್ರೆ ಸ್ವಲ್ಪ ಹಾಕೊಂಡಿದ್ದೀರಾ, ರೆಡಿ ಮಾಡಿ ಇಟ್ಕೊಂಡಿದೀವಿ. ಸೊ ಇವಾಗ ಬಟಾಣಿ ಮತ್ತೆ ಆಲೂಗಡ್ಡೆನ ಆಲ್ರೆಡಿ ನಾವು ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ರೈಸ್ನು ಆಡ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಎಳ್ಳು ಬಾತ್ ವಿಲ್ ಬಿ ರೆಡಿ. ಸೊ ನೀತು ಮಾಡಿರುವಂತ ಎಳ್ಳು ಬಾತ್ ವಿಲ್ ಬಿ ರೆಡಿ ವೆರಿ ಸೂನ್. ಅಲ್ಲ ನೀತು ಆಕ್ಚುಲಿ ಅವಾಗ್ಲಿಂದ ನಗ್ತಾನೇ ಇದ್ದೀರಾ. ಸೊ ಸಿನಿಮಾದಲ್ಲೂ ನಾನು ಕೇಳ್ಪಟ್ಟೆ, ಸಿನಿಮಾದಲ್ಲಿ ಆಫ್ ಸ್ಕ್ರೀನ್ ಯಾವಾಗ್ಲೂ ನಗ್ನಗ್ತಾನೆ ಇರ್ತಾ ಇದ್ರಂತೆ. ಏನದು ಆಕ್ಚುಲಿ ವಿಷಯ ಒಂದ್ ಸ್ವಲ್ಪ ಹೇಳಿ. ಅದು ನಾವು ದೇವರಾಣೆ ಶೂಟ್ ಮಾಡ್ಬೇಕಾದ್ರೆ ನಮ್ಮ ಚಿಟ್ಟೆಸ್ವಾಮಿ ಅವ್ರ ಗೆಟಪ್ ಎಷ್ಟು ಚೆನ್ನಾಗಿತ್ತು, ರಂಗ್ ಆಗಿತ್ತು ಅಂದ್ರೆ ಅವ್ರ ಮಾತು, ಅವ್ರ ಅಕ್ಕಪಕ್ಕದಲ್ಲಿರುವಂತ ಅವ್ರ ಶಿಷ್ಯಂದ್ರು ಅವ್ರನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ಇರಕ್ ಆಗ್ತಾನೆ ಇರ್ಲಿಲ್ಲ. ಓಕೆ, ಹಾಗೆ ರೈಸ್ ಸೇರ್ಸ್ಕೊಂಡ್ ಬಿಡೋಣ. ಶೋರ್. ಆಲ್ರೆಡಿ ಬೇಯಿಸಿ ಇಟ್ಟಿರುವಂತ ರೈಸ್ ನ ಐ ಆಮ್ ಆಡಿಂಗ್. ಇವಾಗ ನಾನು ಆಕ್ಚುಲಿ ಮಿಕ್ಸ್ ಮಾಡಿದ್ದೀನಿ ಎಲ್ಲ. ಉಪ್ಪು ದ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದನ್ನ. ಸೊ ಇವಾಗ ಉಪ್ಪುನು ಸೇರಿಸ್ಕೊಂಡ್ಬಿಟ್ಟಿದೀವಿ. ಅಂಡ್ ಲೈಮ್ ಇದ್ರೆ ಯಾವಾಗ್ಲೂ ಒಂದು ಚಟಾಕ ಟೇಸ್ಟ್ ವೆರಿ ನೈಸ್. ಸೊ ಎಲ್ಲ ರೆಡಿ ಆದ್ಮೇಲೆ ಲೈಮ್ ಸೇರಿಸ್ತಾ ಇದೀನಿ. ಓಕೆ, ಸೊ ನಮ್ಮ ಎಳ್ಳು ಬಾತ್ ರೆಡಿ ಇದೆ. ಗ್ಯಾಸ್ ಆಫ್ ಮಾಡ್ಬಿಟ್ಟು ಸರ್ವ್ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಆಯ್ತಾ? ಯು ವಾಂಟ್ ಟು ಟ್ರೈ? ಟ್ರೈ, ಖಂಡಿತ ಧೈರ್ಯ ಇದೆ ನನಗೆ. ನೋಡೋಣ ಹೇಗಿರುತ್ತೆ ಅಂತ, ಬಿಕಾಸ್ ಇಟ್ಸ್ ವೆರಿ ಕಲರ್ಫುಲ್. Try ಮಾಡಿ. Thank you. And it's also spicy a little bit, yes, just I like know. Me. Yes. Okay. ನಂಗೆ ಗೊತ್ತು ನಮ್ಮ ತಂಡದವರೆಲ್ಲ ತಮಾಷೆ ಮಾಡ್ತಾ ಇದ್ದಾರೆ, ಆದ್ರೂ ನೀವು ಚೆನ್ನಾಗಿದೆ ಅಂತ ಹೇಳಲೇಬೇಕು.
ಐ ಥಿಂಕ್ ಬ್ರೇಕ್ಫಾಸ್ಟ್ ಏನ್ ಮಾಡೋದು ಅಂತ ಥಿಂಕ್ ಮಾಡೋರ್ಗೆ ಐ ಥಿಂಕ್ ದೇ ಗಾಟ್ ದ ಬೆಸ್ಟ್ ರೆಸಿಪಿ ಅಂಡ್ ಆಲ್ಸೋ ಇಟ್ಸ್ ವೆರಿ ಈಸಿ. ಸೊ ಆಕ್ಚುಲಿ ಇದನ್ನ ಟೇಸ್ಟ್ ಮಾಡೋದಕ್ಕೆ ನಾನು ಇನ್ನೊಬ್ಬರನ್ನ ಕರಿತೀನಿ. ಓಕೆ, ಯಾರನ್ನ ಕರಿತಾ ಇದೀನಿ ಗೊತ್ತಾ? ಯಾರನ್ನ? ಸೊ ನೀವು ಅವಾಗ್ಲೇ ಹೇಳ್ತಿದ್ರಿ ನನಗಿಂತ ಜಾಸ್ತಿ ರಂಗಾಗಿರೋದು ಅಂತ. ಓ, ಚಿಟ್ಟೆಸ್ವಾಮಿ. ಚಿಟ್ಟೆಸ್ವಾಮಿ. ಸೊ ಇಬ್ರು ಸೇರಿ ಕರೆಯೋಣ. ಲೆಟ್ಸ್ ವೆಲ್ಕಮ್ ಚಿಟ್ಟೆಸ್ವಾಮಿ. ಬನ್ನಿ ಸರ್, ಬನ್ನಿ ಸರ್. ಹಲೋ ಸರ್, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಸೊ ಇಬ್ಬರು ಹುಡುಗಿರ ಮಧ್ಯೆ ಯಾವಾಗ್ಲೂ ಇರೋಕೆ ನಿಮ್ಗೆ ಇಷ್ಟ ಅಂತ ನೀತು ಈಗ ತಾನೇ ಹೇಳ್ತಾ ಇದ್ರು. ಇಬ್ರು ಪ್ಲಸ್ 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 ಪ್ಲಸ್. ಹೌದಾ? ಇಬ್ರು ಸಾಕು. ಇಬ್ರು ಸಾಕು. ದೇವ್ರಾಣೆ ನನ್ಗಂತೂ ಗೊತ್ತಿಲ್ಲ. ಸೊ ಈಗ ನಿಜಾನ ಸುಳ್ಳ ಅಂತ ನೀವೇ ಹೇಳ್ಬೇಕು. ಬಟ್ ಅದಕ್ಕಿಂತ ಮುಂಚೆ ನಿಮ್ಗೆ ನಾನು ಕಂಗ್ರಾಟ್ಸ್ ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ ನಿಮ್ಮ ದೇವ್ರಾಣೆ ಸಿನಿಮಾ ಎಲ್ರು ಇಷ್ಟಪಟ್ಟಿದ್ದಾರೆ. ಅದ್ರಲ್ಲೂ ನಿಮ್ಮ ಮತ್ತೆ ನೀತು ಕಾಂಬಿನೇಷನ್ ಇದು 3ನೇ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ಒಂಥರ ಕ್ಲಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಈ ಪಾತ್ರಕ್ಕೆ ನೀತು ಅವರು ನಿಮ್ ಪೇರಾಗಿ ಮಾಡ್ತಾ ಇದಾರೆ ಅಂದ್ರೆ ನಿಮ್ಗೆ ಎಷ್ಟು ಖುಷಿ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ದೇವ್ರಾಣೆ ಸಿನಿಮಾಲ್ ಆ ಒಂದು ಪಾತ್ರ ಅಂದ್ರೆ ಚಿಟ್ಟೆಸ್ವಾಮಿ ಪಾತ್ರ ನಿಮಗ್ ಕೊಟ್ಟಾಗ ಸೊ ನಿಮ್ಗೆ ಏನ್ ಅನಿಸ್ತಾ ಆ ಪಾತ್ರದ ಬಗ್ಗೆ? ಈ ನನ್ನ ಸಿನಿಮಾ ಕರಿಯರ್ ಅಲ್ಲಿ ಎಷ್ಟು ಪಾತ್ರ ಮಾಡಿದೀನೋ ಅದಕ್ಕಿಂತ ತುಂಬಾ ಭಿನ್ನವಾದ ಪಾತ್ರ ಅಂಡ್ ತುಂಬಾ ಚಾಲೆಂಜಿಂಗ್ ಪಾತ್ರ. ಯಾಕೆಂತಂದ್ರಲ್ಲಿ ನವರಸಗಳು ಬರುವಂತ ಪಾತ್ರ ಅದು. ಸೊ ಹಾಗಾಗಿ ನನಗೊಂಥರ ಸಖತ್ ಚಾಲೆಂಜಿಂಗ್ ಆಗಿತ್ತು ಅಂಡ್ ತುಂಬಾ ಖುಷಿ ಕೊಟ್ಟಂತ ಪಾತ್ರ. ಅದಾದ್ಮೇಲೆ ಇವತ್ತು ಸಿನಿಮಾ ರಿಲೀಸ್ ಆದ್ಮೇಲೆ ಜನ ಎಲ್ಲ ಎಸ್ಪೆಷಲಿ ಆ ಪಾತ್ರದ ಬಗ್ಗೆ ತುಂಬಾ ಹೊಗಳ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಸೊ ಅದಕ್ಕೆ ಈಗ ಅವ್ರು ಮಾಡಿರುವಂತ ಎಳ್ಳು ಬಾತ್ ನೀವು ತಿನ್ಬೇಕು. ತಿನ್ಬಿಟ್ಟು ಖಂಡಿತವಾಗ್ಲೂ ಒಳ್ಳೆ ರಿಯಾಕ್ಷನ್ ಕೊಡ್ಲೇಬೇಕು. ಎಳ್ಳು ಬಾತ ಇದು? ಹೌದು. ಜೀರಾ ರೈಸ್ ಕೇಳಿದೀನಿ ಅಥವಾ ಇನ್ನೊಂದೇನೋ ವಾಂಗಿ ಬಾತ್ ಕೇಳಿದೀನಿ. ಇದೊಂಥರ ನೀತು ಸ್ಪೆಷಲ್ ಆಕ್ಚುಲಿ. ಸೊ ಖಂಡಿತ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ನೀತು ಅವ್ರಿಗೂ ಹಾಗೆ ಕೊಟ್ರು ಪರವಾಗಿಲ್ಲ. ಪರವಾಗಿಲ್ಲ, ಅವ್ರು ತಿನ್ಲಿ. ಅಕಸ್ಮಾತ್ ಏನೋ ನನ್ನ ಜ್ಞಾನ ತಪ್ಪೋದ್ರೆ ನಮ್ಮ ಮನೆಗೆ ವಿಷಯ ತಿಳಿಸಿ. ಖಂಡಿತ. ನನಗೆ ತಿಂದ್ಬಿಟ್ಟು ಫಿಟ್ಸ್ ಬಂದ್ಬಿಟ್ರೆ ಅದನ್ನು ಮನೆಗೆ ವಿಷಯ ತಿಳಿಸಿ. ಇಲ್ಲ ಆಕ್ಚುಲಿ ಆಂಬ್ಯುಲೆನ್ಸ್ ಬೇರೆ ಇಲ್ಲ. ಅಕಸ್ಮಾತ್ ನನ್ನ ಮುಖದಲ್ಲಿ ಏನಾದ್ರು ಕಾಳೆ ಕಾಂತಿ ಎಲ್ಲ ಬಂದ್ರೆ ಅವಾಗ ಗುಡ್ ಅಂತ ನೀವೇ ಹೇಳ್ಬಿಡಿ ಅವಳಿಗೆ. ಖಂಡಿತ. ಓಕೆ. ಮನೆಯವರೆಲ್ಲ ನೆನಪಾಗ್ತಿದ್ದಾರೆ. ಎಲ್ಲರೂ ನೆನ್ಸ್ಕೊಂಡೆ. ಚೆನ್ನಾಗಿದೆ ಅಂತ ಹೇಳಿ. ಚೆನ್ನಾಗಿದೆ ಅಂತ ಹೇಳಿ. ವೆರಿ ಗುಡ್. ಸೂಪರ್. ಸೊ ನಿಮ್ಮ ಕಾಂಬಿನೇಷನ್ ತರಾನೇ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಾಡಿದಾಳೆ. ನೀವ್ಯಾರು ನನ್ನ ರಿಯಾಕ್ಷನ್ ನೋಡ್ಬಿಟ್ಟು ನೀವ್ಯಾರು ಮನೆಯಲ್ಲ ಬೇಜಾರು ಮಾಡ್ಕೊಟ್ಟಿಲ್ಲ. ಈಗ ನೆಕ್ಸ್ಟ್ ನೀವು ಒಂದು ರೆಸಿಪಿ ಹೇಳ್ಕೊಡ್ಬೇಕು ನಮ್ಗೆ. ನಾನಂತೂ ಟೇಸ್ಟ್ ಮಾಡ್ತಾ ಇಲ್ಲ. ಬಟ್ ನಾನು ಟೇಸ್ಟ್ ಮಾಡ್ತಾ ಇಲ್ಲ. ಟೇಸ್ಟ್ ಮಾಡಕ್ಕೆ ನಾವ್ ಇನ್ಯಾರನ್ನಾರು ಬೇಕಾದ್ರೆ ಕರೆಯೋಣ. ನಾನು ಏನಕ್ಕೆ ಮಾಡಿದ್ದು? ನೀವು ನಿಮ್ ಕೆಲಸ ಮರ್ಯಾದೆ ನನ್ನ ಋಣ ತೀರಿಸಬೇಕು ಅಂತಂದ್ರೆ ನಾನು ಮಾಡಿದ್ದು ಅಡಿಗೆನ ಟೇಸ್ಟ್ ಖಂಡಿತ ತಿನ್ಲೇಬೇಕು. ಹೌದು ನೀತು, ಖಂಡಿತ ತಿನ್ಲೇಬೇಕು. ಎಳ್ಳು ಬಾತ್ ಮಾಡಲು ಮೊದಲಿಗೆ ಒಂದು ಬಾಣಲಿಗೆ ತುಪ್ಪ ಹಾಕಿ ಕಾಯಿಸಿ. ಅದಕ್ಕೆ ಉದ್ದಿನ ಬೇಳೆ, ಗೋಡಂಬಿ, ಎಳ್ಳು, ಒಣಮೆಣಸಿನಕಾಯಿ, ಕರಿಬೇವು, ಇಂಗು, ಬೇಯಿಸಿದ ಹಸಿ ಬಟಾಣಿ, ಹೆಚ್ಚಿದ ಆಲೂಗಡ್ಡೆ ಎಲ್ಲವನ್ನು ಹಾಕಿ ಬಾಡಿಸಿ. ಕೊನೆಗೆ ಅನ್ನ, ಉಪ್ಪು ಹಾಗೂ ನಿಂಬೆ ಹಣ್ಣಿನ ರಸ ಹಾಕಿ ಕಲಸಿ. ಈಗ ವಿಭಿನ್ನ ರುಚಿಯ ಎಳ್ಳು ಬಾತ್ ಸಿದ್ಧವಿದೆ. ಸೊ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ ನಮ್ಗೆ? ಸುಮಾರು 1,378 ರೆಸಿಪಿಗಳು ಗೊತ್ತು ನನಗೆ. ಭಾರ ತಡ್ಕೊಳಕ್ಕಾಗತ್ತಾ? ಓಲ್ಡ್ ಬಿಡ್ತಾ ಇದಾರೆ. ಈಗ ಹೋಳ್ದೆ ಈಗ ಮಾಡ್ತಿರೋದು. ಈಗ ಒಂದು ಅದರಲ್ಲಿ ಈ ಪಡವಲಕಾಯಿದು ಹೂರಣ ಅಂತಿದೆ. ಪಡವಲಕಾಯಿ ಹೂರಣ ಹೊಸ ಅದು ಗೊತ್ತಿಲ್ಲ. ಅದೆಷ್ಟನೇದು? ಅದು 1000? ಅದು ಪೇಜ್ ನಂಬರ್ 38 ಬರುತ್ತೆ. ಓಕೆ. ಸೊ ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಸ್ಟ್ ನಂಗೆ ಹೇಳಿ. ಕಡಲೆ ಹಿಟ್ಟು, ಈರುಳ್ಳಿ, ಮೆಂತ್ಯ, ಶುಂಠಿ ಪೇಸ್ಟು, ಹಸಿಮೆಣಸಿಕಾಯಿ, ಆಲೂಗಡ್ಡೆ, ನಿಂಬೆಹಣ್ಣು, ಸಾಸಿವೆ, ಅರಿಶಿಣದ ಪುಡಿ, ಪಡವಲಕಾಯಿ, ಉಪ್ಪು. ಟೂತ್ ಪಿಕ್ ಇಟ್ಟಿದ್ದೀರಾ ನೀವು? ಸೊ ಟೂತ್ ಪಿಕ್ ಅಲ್ಲಿ ತಿನ್ಬೇಕಾ ನಾವು ಅದನ್ನ? ಹೌದು, ತುಂಬಾ ಬಿಸಿ ಇರುತ್ತಲ್ಲ, ಕೈ ಇಟ್ಕೊಂಡು ಹಿಂಗೆಲ್ಲ ಅದಕ್ಕೆ ಫೋಕ್ ಅಂತಾನೂ ಇದೆ. ಅದ್ರ ಜೊತೆ ಇಲ್ಲ, ನಾವು ಕನ್ನಡಿಗರು, ನಾವು ಇದು ಕಡ್ಡಿಲೆ ಚುಚ್ಕೊಂಡು ತಿಂತೀವಿ. ಇವರೆಲ್ಲ ಇಂಗ್ಲಿಷ್ ಅವರು ಅದೇನೋ 3 ಇದಿರುತ್ತೆ, ಅದ್ರಲ್ಲಿ ಚುಚ್ಕೊಂಡು ತಿಂತಾರೆ. ತಿನ್ನಕ್ ಬರಲ್ಲ ಅದಕ್ಕೆ. ಓಕೆ, ಶುರು ಮಾಡೋಣ. ಶುರು ಮಾಡಿ. ಫಸ್ಟ್ ಏನ್ ಕೊಡ್ಲಿ? ಬಾಣ್ಲಿ ಕೊಡಿ. ನಿಮಗೆ ತುಪ್ಪ ಅಥವಾ ಕಡ್ಲೆಕಾಯಿ ಎಣ್ಣೆ ಬೇಕು? ಆಯಿಲ್ ಬೇಕು. ಗುಡ್. ಸೊ ನೀವು ಶಾಲೋ ಫ್ರೈ ಮಾಡ್ತೀರಾ ಅಥವಾ ಡೀಪ್ ಫ್ರೈ ಮಾಡ್ತೀರಾ? ಡೀಪ್ ಫ್ರೈ. ಡೀಪ್ ಫ್ರೈ. ಓಕೆ. ಮೊದಲು ಸ್ವಲ್ಪ ಸಾಸಿವೆ ಹಾಕೋಬೇಕು. ಸೊ ಮನೇಲಿ ಅಡಿಗೆ ಮಾಡ್ತಿರ್ತೀರಾ? ನಂದು ಮೇನ್ ಕೆಲಸನೇ ಅದು. ಹೌದಾ? ನಿಜನಾ? ದೇವರಾಣೆಗೂ ನಂಬೇಡಿ.
ಸೊ ಈ ಸಾಸಿವೆ ಸಿಡಿಯುವಂತ ಟೈಮಲ್ಲಿ ನಾವು ಈರುಳ್ಳಿ ಹಾಕ್ಕೋಬೇಕು. ಸ್ವಲ್ಪ ಇದು ಕಂದು ಬಣ್ಣ ಬರೋವರೆಗೂ ಹೀಗೆ ಕದಡಬೇಕು. ಸೊ ಮೂವಿಲು ಇಷ್ಟೇ ಸೀರಿಯಸ್ ಆಗಿದ್ರಾ ಅಥವಾ ನಗ್ನಗ್ತಾ ಇದ್ರಾ ಹೇಗೆ? ಇಲ್ಲ, ಅಲ್ಲಿ ನಾವು ಅಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ. ಅಲ್ಲ, ಸ್ವಾಮೀಜಿಗಳು ಆಕ್ಚುಲಿ ನಿಂತಿರೋಂತ ವಾಸ್ತು ಕರೆಕ್ಟ್ ಆಗಿ ನಿಂತಿದ್ರ ಜಾಗ ಸರಿ ಇದೆಯಾ? ವಾಸ್ತು ಬಂದು ಜೋಗಯ್ಯ. ಹೌದು. ಡೆಫಿನೆಟ್ ಆಗಿ ಹಸಿಮೆಣಸಿನ್ಕಾಯಿ ಹಾಕೋಬೇಕು. ಇದಾದ ನಂತರ ಸ್ವಲ್ಪ ಮೆಂತ್ಯ, ಇದು ಶುಂಠಿ ಪೇಸ್ಟ್. ಇದಾದ ನಂತರ ಸ್ವಲ್ಪ ಅರಿಶಿನ ಹಾಕೋಬೇಕು. ಕಲರ್ ಮತ್ತು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಡೈಜೆಷನ್ಗೂ ಒಳ್ಳೆ, ಹೌದು, ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇದು. ಇದಾದ ನಂತರ ಈಗ ನಾನು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ಬೇಕು. ಈಗ ಇದು ಒಳ್ಳೆ ಕಲರ್ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಈಗಲೇ ನೀರು ಬರ್ತಿದೆ ಅವರಿಗೆ. ಅದಕ್ಕೆ ಸ್ವಲ್ಪ ಟೇಸ್ಟ್ಗೆ ತಕ್ಕಂಗೆ ಸ್ವಲ್ಪ ಸಾಲ್ಟ್, ಇದಕ್ಕೆ ಉಪ್ಪು ಹಾಕೊಂಡ್ಮೇಲೆ ಮತ್ತೆ ಪಡವಲಕಾಯಿಗೂ ಸ್ವಲ್ಪ ಸವರ್ಬೇಕಾಗುತ್ತೆ. ಅದು ಹೇಗೆ ಅಂತ ಹೇಳ್ಕೊಟ್ಟು ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು, ಹೆಂಗೆ ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಬೌಲ್ ಬೇಕು. ಬೌಲ್ ಬೇಕಾ? ಇಷ್ಟು ಇದಕ್ಕೆ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸೊ ಕಡಲೆ ಹಿಟ್ಟಿಗೆ ನೀರ್ ಹಾಕ್ಬಿಟ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀರಾ? ಹೌದು. ಸೊ ಡೀಪ್ ಫ್ರೈ ಅಂತ ಬೇರೆ ಹೇಳಿದ್ದೀರಾ, ನನ್ಗೇನೋ ಒಂದ್ ಸ್ವಲ್ಪ ಐಡಿಯಾ ಬರ್ತಿದೆ, ಆದ್ರೆ ಗೊತ್ತಾಗ್ತಿಲ್ಲ. ಓಕೆ, ಅಷ್ಟರಲ್ಲಿ ನಮ್ ನೀತುನ್ ಕೇಳ್ಬಿಡ್ತೀನಿ. ನೀತು, ಇದು ನಮ್ಮ ಕಾಂಬಿನೇಷನ್ 3ನೇ ಸಿನಿಮಾ ದೇವ್ರಾಣೆ. ಸೊ ನಿಮಗ್ ಗೊತ್ತಾದಾಗ ರವಿಶಂಕರ್ ಅವ್ರ ನಿಮ್ ಪೇರ್ ಅಂತ ಗೊತ್ತಾದಾಗ ಹೌ ಡಿಡ್ ಯು ಫೀಲ್? ಕರೆಕ್ಟ್. ಇಲ್ಲ, ಆಕ್ಚುಲಿ ಏನ್ ಗೊತ್ತಾ, ನಾವು 3 ಸಿನಿಮಾ ಒಟ್ಟಿಗೆ ಮಾಡಿದೀವಿ ಅಂದ್ರೂ ನಮ್ಗೆ ತುಂಬಾ ಹೆಸರು ಕೊಟ್ಟಂತ ಸಿನಿಮಾ. ಇನ್ಫ್ಯಾಕ್ಟ್ ಯಾರಿಗೂ ಗೊತ್ತೂ ಇಲ್ಲ ನಾವು ಬೇರೆ ಸಿನಿಮಾದಲ್ಲಿ ಒಟ್ಟಿಗೆ ಆಕ್ಟ್ ಮಾಡಿದೀವಿ ಅಂತ. ಸೊ ನಮ್ಗೆ ತುಂಬಾ ಹೆಸರು ಕೊಟ್ಟಂತ ಸಿನಿಮಾ ಆಕ್ಚುಲಿ ಇಬ್ರಿಗೂ. ಹೌದು, ದೇವರಾಣೆ. ಡೆಫಿನೆಟ್ ಆಗಿ ಆನ್ಸರ್ ಮಾಡ್ತಿದ್ಯಲ್ಲ ಅಂತ ನಾವು ಈ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಹೌದೌದು. ಸೊ ಅಂಡ್ ನಮ್ ಸಿನಿಮಾ ಶೂಟ್ ಆಗಿದ ತಕ್ಷಣ ಫಸ್ಟ್ ಹೊರಗಡೆ ಬಂದಿದ್ದ ಸಾಂಗ್ ಚಿಟ್ಟೆ ಸ್ವಾಮಿ. ಹೌದು. ಸೊ ದಟ್ ಇಸ್ ವೈ ಇಟ್ ವಾಸ್ ನಮ್ಗೆ ಇನ್ನೂ ಜಾಸ್ತಿ ಪಾಪ್ಯುಲಾರಿಟಿ. ಮತ್ತೆ ಆ ಪೋಸ್ಟರ್ ಡಿಸೈನಿಂಗ್ ಏನ್ ಹೇಳ್ತಿದ್ದ, ಪೋಸ್ಟರ್ಸ್ ಆರ್ ಆಲ್ಸೋ ವೆರಿ ಡಿಫ್ರೆಂಟ್. ಬೇರೆ ಸಿನಿಮಾಗಳಿಗೆ ನಾವು ಕಂಪೇರ್ ಮಾಡೋದು ಕೂಡ ರವಿಶಂಕರ್ ಅವ್ರ ಪರ್ಫಾರ್ಮೆನ್ಸ್, ಅವ್ರ ಹಾವಭಾವ ಎಲ್ಲಾನು ಹಾಗೆ ಇತ್ತು. ಓಕೆ, ಈಗ ಕಡಲೆ ಹಿಟ್ಟು ಮಿಕ್ಸ್ ಆಯ್ತು, ರೆಡಿ ಇದೆ. ಸೊ ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಇಟ್ಕೋಬೇಕು. ಎಸ್, ಡೀಪ್ ಫ್ರೈ ಮಾಡ್ತಿರೋದಲ್ವಾ? ನಿಮ್ಮ ಮಮ್ಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಆಕ್ಚುಲಿ ನಿಮ್ ದೇವರಾಣೆ ಸಿನಿಮಾದಲ್ಲಿ ಸಾಂಗ್ ಅಂತೂ ತುಂಬಾನೇ ಪಾಪ್ಯುಲರ್, ಮೈ ನೇಮ್ ಇಸ್ ಚಿಟ್ಟೆ ಸ್ವಾಮಿ. ಸೊ ಆ ಹಾಡನ್ನ ನೀವು ಫಸ್ಟ್ ಕೇಳಿದಾಗ ವಾಟ್ ವಾಸ್ ಯುವರ್ ರಿಯಾಕ್ಷನ್? ಹೇಗಿತ್ತು ಆ ಸಾಂಗ್ ಕೇಳಿದ ತಕ್ಷಣ? ಹಾಡಿದ್ದೆ ನಾನು. ಸೊ ಆ ಹಾಡನ್ನ ನೀವು ಹಾಡ್ಬೇಕು ಅಂತ ಹೇಳಿದಾಗ ಹೌ ಡಿಡ್ ಯು ಫೀಲ್? ಯಾಕಂದ್ರೆ ಖುಷಿ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ಹಿಟ್ ಆಯ್ತು ಸಾಂಗ್. ಇವತ್ತು ಎಲ್ಲಾರು ಆ ಸಾಂಗ್ ಬಗ್ಗೆ ಮಾತಾಡ್ತಾರೆ, ಎಲ್ಲರೂ ಕೇಳಿ ತುಂಬಾ ಖುಷಿ ಪಡ್ತಾರೆ. ತುಂಬಾ ಚೆನ್ನಾಗಿದೆ ಸಾಂಗ್. ಆ ಖುಷಿಯಲ್ಲಿ ಇವಾಗ ಡೀಪ್ ಫ್ರೈ ಮಾಡ್ತೀರಾ? ಎಸ್, ಈಗ ಕಾಯ್ತಾ ಇದಾರೆ ಅವ್ರು ಅವಾಗ್ಲಿಂದ. ಇದು ಪಡವಲಕಾಯಿ ತೊಳೆದು. ಸೊ ಪಡವಲಕಾಯಿನ ನೀವು ಆಲ್ರೆಡಿ ಬಾಯ್ಲ್ ಮಾಡಿದ್ದೀರಾ? ಆಲ್ರೆಡಿ ಬಾಯ್ಲ್ ಆಗಿದೆ. ಶೂರ್. ಅದನ್ನ ಈ ಬೌಲ್ಗೆ ಹಾಕೊಡಿ. ಈಗ ಈ ಪಡವಲಕಾಯಿದು ಒಂದೊಂದೇ ತಗೊಂಡು ಇದಕ್ಕೆ ರುಚಿಗೆ ತಕ್ಕಂತೆ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ಕೊಂಡು ಲೇಪಿಸ್ಬೇಕು. ಸೊ ಉಪ್ಪು ಮಾತ್ರ ಹಾಕ್ತಿದ್ದೀರಾ? ಸೊ ಖಾರ ಆಲ್ರೆಡಿ ನೀವು ಅದರಲ್ಲೇ ಇರೋದ್ರಿಂದ, ಖಾರ ಎಲ್ಲ ಅದರಲ್ಲೇ ಮಿಕ್ಸ್ ಆಗಿರೋದ್ರಿಂದ ಸದ್ಯಕ್ಕೆ ಉಪ್ಪು ಮಾತ್ರ ಟೇಸ್ಟ್ಗೆ. ಸೊ ಈಗ ನಿಮ್ಗೆ ಆಶ್ಚರ್ಯ ಆಗುತ್ತೆ ನೋಡಿ, ಈ ಹೂರಣ ತಗೊಂಡು ಇದ್ರೊಳಗಡೆ ಇರಬೇಕು ನೀಟಾಗಿ, ಇದ್ರ ಸೈಜ್ಗೆ ಸರಿಯಾಗಿ ಇದನ್ನ ಈ ರೀತಿ. ಸೊ ಆಲ್ರೆಡಿ ನಾವು ಪಡವಲಕಾಯಿ ಬಾಯ್ಲ್ ಮಾಡೋದ್ರಿಂದ ಏನಾಗ್ತಿದೆ, ನೀಟಾಗಿ ಅದು ಫೋಲ್ಡ್ ಆಗ್ತಿದೆ, ಪೇಪರ್ ತರ ಆಗ್ಬಿಡುತ್ತೆ, ಅದು ರಬ್ಬರ್ ತರ. ಅವಾಗಲೇ ಕೇಳಿದ್ಲಲ್ಲ ಈ ಟೂತ್ ಪಿಕ್ ಯಾಕೆ ಇಟ್ಕೊಂಡಿದ್ದಾರೆ, ಇವಾಗ ಹೇಳ್ತೀನಿ ನೋಡಿ. ಇದನ್ನ ಈ ರೀತಿ ಚುಚ್ಕೊಂಡ್ರೆ ಅದು ಒಳಗಡೆ ತಲೆ ಇದೆ ಅಂತ ಗೊತ್ತಾಯ್ತು ನಿಮ್ಗೆ. ಈಗ ಇದನ್ನ ಹಾಗೆ ಇಲ್ಲ, ಕಡಲೆ ಹಿಟ್ಟು ಯಾಕೆ ಅಂತ ನೀವು ಆಶ್ಚರ್ಯ ಪಡ್ತಿದ್ದೀರಿ. ನೀಟಾಗಿ ಅದನ್ನ ಅದ್ದಬೇಕು. ಅದಕ್ಕೆ ಅದ್ದಿದ್ರೆ ಈ ತರ ಮಾಡಿ
ಇಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ಕೊಂಡು ನಾನು ರವಿ ಅಡ್ಗೆ ಅವ್ರನ್ನ ಮಾಡ್ತಾ actually ಇದ್ದಾರೆ ನಾನು ಅಂದ್ರೆ? ನೋಡಿರೋದು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ನಾವ್ ಏನೇ ತರಲೆ ಮಾಡಿದ್ರು ಅವರು ಕೂಲ್ ಅಂತ ಹಂಗೆ ಇರ್ತಾ ಇದ್ರು. ಅದ್ ಬಿಟ್ರೆ ಇಲ್ಲೇ ನೋಡ್ತಾ ಇರೋದು ಅವ್ರು ಇಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ಕೊಂಡು. ಬಹುಶಃ ನೀವು ನಿಮ್ಮ ನಾರ್ಮಲ್ ಲೈಫಲ್ಲೂ ಇದೇ ತರ ಅನ್ಸುತ್ತೆ, ತುಂಬಾನೇ ತಾಳ್ಮೆಯಿಂದ ನಿಧಾನವಾಗಿ ಎಲ್ಲವನ್ನು. ನನ್ನ ಪ್ರೊಫೆಷನ್ಗೂ ನಾನು ಇರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಬಟ್ ತಿನ್ನೋರು ಯಾರು ಅಂತ ನಾನು ಮಾಡಿದ್ದೀನಿ, ನೀವ್ ಯಾರಾದ್ರೂ ತಿಂದು ಟೇಸ್ಟ್ ಹೇಳ್ಬೇಕು ಹೇಗಿದೆ, ಅಥವಾ ಸ್ಪೆಷಲ್ ಗೆಸ್ಟ್ ಯಾರಾದ್ರು ಇದಾರಾ? ಅಲ್ಲ, ಖಂಡಿತವಾಗ್ಲೂ ಬರ್ತಾರೆ. ಯಾಕೆ ಅಂದ್ರೆ ನೀತು ಮಾಡಿದ ಅಡ್ಗೆನ ನೀವ್ ತಿಂದಿದ್ದೀರಾ. ಹೌದು. ಸೊ ನೀವ್ ಮಾಡಿದ ಅಡ್ಗೆನ ಈಗ ನೀತು ತಿನ್ನೋದ್ರ ಜೊತೆಗೆ ಇನ್ನೊಬ್ರು ಕೂಡ ತಿನ್ಲಿ. ನಾನ್ ತಿನ್ಲೇಬೇಕಾ? ಖಂಡಿತವಾಗ್ಲೂ. ಸೊ ಈಗ ವಾಟ್ ನೆಕ್ಸ್ಟ್? ವಾಟ್ ನೆಕ್ಸ್ಟ್ ನನಗೆ ಕೊಟ್ರೆ ನಾನು ತಿಂತೀನಿ. ವಾಟ್ ನೆಕ್ಸ್ಟ್? ಓಕೆ. ಹೇ ಥ್ಯಾಂಕ್ಸ್ ನೀತು. ನೀತು ಮಾಡಿದಷ್ಟೇ ಖುಷಿ ಆಗ್ತಿದೆ ಆಕ್ಚುಲಿ. ಓಕೆ, ಬಟ್ ಪಾಪ ನೀತು ಅಡ್ಗೆ ಮಾಡಿದಾಗ ಮಾತ್ರ ನಿಮ್ಮನ್ನ ನಾವು ಸರ್ಪ್ರೈಸ್ ಆಗಿ ಕರೆದ್ವಿ. ಸೊ ನೀವ್ ಎಷ್ಟು ಚೆನ್ನಾಗಿ ಅಡ್ಗೆ ಮಾಡಿದ್ರೆ, ಅದು ಇಷ್ಟೊಂದು ತಾಳ್ಮೆಯಿಂದ ಅಂದ್ರೆ. ಅವಾಗಲೇ ನೀವು ಮ್ಯೂಸಿಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಮೈ ನೇಮ್ ಇಸ್ ಚಿಟ್ಟೇಸ್ವಾಮಿ ಅನ್ನೋ ಹಾಡನ್ನ ಹಾಡ್ಸಿದ್ರು ನಿಮ್ ಕೈಯಲ್ಲಿ. ಸೊ ಅವ್ರ ಬಗ್ಗೆ ಮಾತಾಡ್ತಿದ್ವಿ. ಮಿಸ್ಟರ್ ಲಯೇಂದ್ರ. ಸೊ ಸಿನಿಮಾದಲ್ಲಿ ಅವರ ಹೆಸರು ನಿಂಬೆಹಣ್ಣು ಸ್ವಾಮಿ. ನಿಂಬೆಹಣ್ಣು ಸ್ವಾಮಿ. ಸೊ ಅವ್ರನ್ನ ಇಲ್ಲಿ ಪ್ರತ್ಯಕ್ಷ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೂಪರ್ ಆಗಿ. ಸೊ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ನಿಂಬೆಹಣ್ಣು ಸ್ವಾಮಿ. ಹಲೋ ಸರ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೂಪರ್. ನಾವು ಬಂದ ತಕ್ಷಣ ನಮ್ಮ ಸ್ಟುಡಿಯೋನೇ ಪೂರ್ತಿ ನೋಡಿ ಕಲರ್ಫುಲ್ ಆಗೋಯ್ತು. ಹೌದು, ಲೈಟ್ ಹಾಕೊಂಡ್ ಬಂದ್ಬಿಟ್ಟೆ. ಸರ್ ನಿಮ್ ಬಗ್ಗೆ ಗೊತ್ತು, ಬಿಕಾಸ್ ಯು ಆರ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್ ಆಲ್ಸೋ. ಸೊ ಅದ್ರ ಜೊತೆಗೆ ನಂಗೆ ರವಿಶಂಕರ್ ಅವ್ರು ಹೇಳ್ತಿದ್ರು ನೀವು ಒಳ್ಳೆ ಕುಕ್ ಅಂತ. ಸೊ ಈಗ ರವಿಶಂಕರ್ ಅವರು ಒಳ್ಳೆ ರೆಸಿಪಿ ಮಾಡಿದ್ದಾರೆ. ಸೊ ಇದನ್ನ ನೀವು ಟೇಸ್ಟ್ ಮಾಡ್ಬಿಟ್ಟು ಏನ್ ಕಮ್ಮಿ ಆಗಿದೆ, ಏನ್ ಜಾಸ್ತಿ ಆಗಿದೆ ಅಂತ ನೀವು ಹೇಳ್ಬೇಕು. ಯಾಕೆ ಹಂಗ್ ನೋಡ್ತಿದ್ದೀರಾ ಅವ್ರನ್ನ? ಆ ಲುಕ್ ನೀವು ಕೊಟ್ಟರು ಓಕೆ, ಈ ಕಡೆ ಕೊಡ್ತಿದ್ದಾರೆ ಡೌಟ್ ಆಗ್ತಿದೆ. ಸರ್ ನೀವು ಎಷ್ಟು ಎಂಥ ಟೈಮಲ್ಲಿ ನನಗೆ ಜ್ಞಾಪಿಸಿದ್ದೀರಾ ಅಂತಂದ್ರೆ, ನನಗೆ ಆಕ್ಚುಲಿ ನಾನು ಅವಾಗಿಂದ ನನಗೂ ಡೌಟ್ ಇತ್ತು, ಏನೋ ಮಿಸ್ ಮಾಡಿದ್ದೀನಲ್ಲ, ಏನೋ ಮಿಸ್ ಮಾಡಿದ್ದೀನಿ ಅಂತ. ಅದಕ್ಕೆ ನಿಂಬೆಹಣ್ಣು ಸ್ವಲ್ಪ ಹಿಂಡ್ಕೊಂಡ್ಬಿಟ್ರೆ ಅದೇ ಪ್ರಾಬ್ಲಮ್. ಇಲ್ಲ, ಊಟ ಆದ್ಮೇಲೆ ಟೂತ್ ಪಿಕ್ ಕೊಡ್ತಾರಲ್ಲ, ಫಸ್ಟ್ ಇಟ್ಬಿಟ್ಟಿದ್ದೀರಾ? ಓಕೆ. ತುಂಬಾ ಕಲರ್ಫುಲ್ ಆಗಿ ಕಾಣ್ತಿದೆ. ಸೊ ಪಡವಲಕಾಯಿ ಹೂರ್ಣ ಈಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಹೌದು. ಸ್ವಲ್ಪ ನಿಂಬೆಹಣ್ಣಿನ ರಸ ಬಿದ್ದ ತಕ್ಷಣ ರುಚಿನೂ ಹೆಚ್ಚಾಗಿರುತ್ತೆ, ಘಮನೂ ಜಾಸ್ತಿ ಬರ್ತಿದೆ. ಓಕೆ, ಈಗ ನಮ್ಮ ಸ್ವಾಮೀಜಿ ಕೊಡೋಣ. ಖಂಡಿತ. ನೀವೇ ಟೆಸ್ಟ್ ಮಾಡಬೇಕು. ಟೂತ್ ಪಿಕ್ ಇದೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ. ನಿಂಬು ಬಿದ್ಮೇಲೆ ನೋಡಿದ್ರ? ಹುಳಿ ಬಿದ್ಮೇಲೆ ಹೌದು, ರುಚಿ ಅಂತೂ ತುಂಬಾನೇ ಚೆನ್ನಾಗಿದೆ. ನೀತು ಹೇಗಿದೆ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ ಸರ್? ಹೇಗೆ ಅನಿಸ್ತಾ ಇದೆ ನೀವ್ ಹೇಳಿ? ಇಲ್ಲ, ತುಂಬಾ ಚೆನ್ನಾಗಿದೆ. ನಾಟ್ ಬ್ಯಾಡ್. ಸೊ ತುಂಬಾ ಪ್ರೀತಿಯಿಂದ, ತುಂಬಾ ತಾಳ್ಮೆಯಿಂದ ಮಾಡ್ಕೊಟ್ಟಿದ್ದೀರಾ. ಬಹುಶಃ ತಾಳ್ಮೆ ತುಂಬಾ ಬೇಕು ಕುಕಿಂಗ್ ಅಲ್ಲಿ. ಸೊ ಐ ಥಿಂಕ್ ಯು ಹ್ಯಾವ್ ಪ್ರೂವ್ಡ್ ಅಗೇನ್. ಆಕ್ಚುಲಿ ನನ್ನ ಕೈಯಲ್ಲಿ ಅಡುಗೆ ತುಂಬಾ ಚೆನ್ನಾಗುತ್ತೆ. ಪಡವಲಕಾಯಿ ಹೂರಣ ಮಾಡಲು ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಿಸಿ. ಅದಕ್ಕೆ ಸಾಸಿವೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಮೆಂತ್ಯೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿಣ, ಬೇಯಿಸಿದ ಆಲೂಗಡ್ಡೆ ಇವೆಲ್ಲವನ್ನು ಹಾಕಿ ಬಾಡಿಸಿ. ಒಂದು ಬೌಲ್ನಲ್ಲಿ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ನಂತರ ಬೇಯಿಸಿದ ಪಡವಲಕಾಯಿ ಮಧ್ಯೆ ಬೀಜ ತೆಗೆದು ಉಪ್ಪು ಲೇಪಿಸಿ ಅದರ ತುಂಬ ಆಲೂಗಡ್ಡೆ ಹೂರಣವನ್ನು ತುಂಬಿ ಮುಚ್ಚಿ ಅದನ್ನು ಕಡಲೆ ಹಿಟ್ಟಿನ ಮಿಶ್ರಣಕ್ಕೆ ಅದ್ದಿ ಎಣ್ಣೆಯಲ್ಲಿ ಕರೆದು ತೆಗೆದರೆ ಪಡವಲಕಾಯಿ ಹೂರಣ ಟೇಸ್ಟ್ ಮಾಡಲು ಸಿದ್ಧ. ಸೊ ಸರ್ ನೆಕ್ಸ್ಟ್ ಈಗ ನೀವ್ ಬಂದಿದ್ದೀರಾ, ತಿಂದಿದ್ದೇನೋ ಆಯ್ತು. ಸೊ ನೀವು ಚೆನ್ನಾಗಿ ಕುಕ್ ಮಾಡ್ತೀರಾ, ಒಳ್ಳೆ ಕುಕ್ ಅಂತ ಗೊತ್ತಿದೆ ನಮ್ಗೆ. ಸೊ ನಮ್ಮ ವ್ಯೂವರ್ಸ್ ನೀವು ನಿಮ್ಮ ಕೈಯಾರೆ ಒಂದು ಒಳ್ಳೆ ರೆಸಿಪಿನ ಎಸ್ಪೆಷಲಿ ನಾನ್ ವೆಜ್. ಎಸ್ಪೆಷಲಿ ನಾನ್ ವೆಜ್. ಸೊ ಯಾವ ರೆಸಿಪಿ ಹೇಳ್ಕೊಡ್ತಿದ್ದೀರಾ ನೆಕ್ಸ್ಟ್? ನಿಂಬೆಹಣ್ಣು ಪೆಪ್ಪರ್ ಮಸಾಲ ವಿತ್ ಚಿಕನ್. ವಿತ್ ಚಿಕನ್. ನಿಂಬೆಹಣ್ಣು ಪೆಪ್ಪರ್ ಮಸಾಲ ವಿತ್ ಚಿಕನ್. ಓಕೆ, ಶುರು ಮಾಡೋಣ. ಡೆಫಿನೆಟ್. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಈರುಳ್ಳಿ, ಟೊಮಾಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ, ಅರಿಶಿನದ ಪುಡಿ, ಆಮೇಲೆ ಬೆಳ್ಳುಳ್ಳಿ. ಚಿಕನ್ನ ಬೇಯಿಸಿಟ್ಕೊಳ್ಬೇಕು. ಆಮೇಲೆ ಪೆಪ್ಪರ್ ಪೌಡ್ರ್, ಈ ನಿಂಬೆ ಸಿಪ್ಪೆನ ಸುಲಿದಿಟ್ಕೊಳ್ಬೇಕು. ರುಚಿಗೆ ತಕ್ಕಂಥ ಉಪ್ಪು. ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆ. ಸೊ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನೋಡೋಣ ನೀವು ಯಾವ ಸ್ಟೈಲ್ ಅಲ್ಲಿ ಮಾಡ್ತೀರಾ ಅಂತ. ಶುರು ಮಾಡೋಣ. ನೋಡಿ, ಅರ್ಧ ಬೇಯಿಸ್ತಾ ಇರ್ಬೇಕು, ನೀವು ತಿನ್ಬಿಡ್ತೀರ. ಅಲ್ವಾ? ಸ್ಮೆಲ್ಲಿಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಏನ್ ಕೊಡಿ?
ಬಾಣಲೆ ಕೊಡಿ. ಸೊ ಮನೇಲಂತೂ ಅಡಿಗೆ ಮಾಡ್ತಾ ಇರ್ತೀರಾ ಅವಾಗ ಅವಾಗ? ಮನೇಲಿ ಇದ್ರೆ ತಾನೇ ಮಾಡೋಕ್ಕೆ. ಮತ್ತೆ ಒಳ್ಳೆ ಕುಕ್ ಅಂತ ನನಗೆ ಗೊತ್ತಾಯ್ತು ವಿಷಯ. ಹೇಗೆ ಹೇಳಿದ್ರು ಒಳ್ಳೆ ಕುಕ್ ಅಂತ? ಚಿಕ್ಕ ವಯಸ್ಸಿಂದ ಮಮ್ಮಿ ಜೊತೆ ಎಲ್ಲ ಕಲ್ತ್ಕೊಂಡಿದ್ದೀವಲ್ಲ. ಆಮೇಲೆ ಮನೆಗೆ ಬಂದ್ಮೇಲೆ ಸ್ವಲ್ಪ ನಮ್ಮ ಮಿಸ್ಸಸ್ ಅವ್ರ ಹತ್ರನು ಕಲ್ತ್ಕೊಂಡಿದ್ದೀರಾ? ಕಲ್ತ್ಕೊಂಡಿದ್ದೀವಿ. ಅವ್ರ ಮನೇಲಿ ಇಲ್ಲ ಅಂತ ನಾನ್ ವೆಜ್ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಮಿಸ್ಸಸ್. ಸೊ ಇದು ಕೂಡ ಅವ್ರ ರೆಸಿಪಿನೇನಾ? ಹೌದೌದು. ಸೊ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸರ್ ದೇವರಾಣಿ ಸಿನಿಮಾ ಬಗ್ಗೆ ಹೇಳಿ. ಸೊ ಅದರಲ್ಲಿ ನಿಮ್ಮ ಪಾತ್ರ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಹೆಸರು ಕೂಡ ಅಷ್ಟೇ ವಿಭಿನ್ನವಾಗಿದೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕೂಡ ಒಂದೊಂದು ವಿಭಿನ್ನವಾದಂತಹ ಹೆಸರುಗಳನ್ನ ಇಟ್ಟಿದ್ದಾರೆ. ಸೊ ಇದಕ್ಕೆ ಮ್ಯೂಸಿಕ್ ಕೂಡ ನೀವೇ ಮಾಡಿರೋದು. ಸೊ ಹೇಗೆ ಅನಿಸ್ತು? ಅಲ್ಲೇ ಈ ಪಿಕ್ಚರ್ ಅಲ್ಲಿ ಎಲ್ರಿಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಮೇಡಮ್. ಆಕ್ಚುಲಿ ನಮ್ಮ ಲಕ್ಕಿ ಶಂಕರ್ ಈರುಳ್ಳಿ 1 ಕಪ್ ಹಾಕ್ತಾ ಇದ್ದೀರಾ? ಹೌದೌದು. ನಿಂಬೆಹಣ್ಣು ಕಥೆನೂ ಹಂಗೇನೆ. ಇವಾಗ ನಮ್ಮ ತಂದೆ ತಾಯಿ ನಿಂಬೆಹಣ್ಣು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಹೆವಿ ಲಾಸ್ ಆಗ್ಬಿಡುತ್ತೆ. ಎಷ್ಟು ಕೆಜಿ ನಿಂಬೆಹಣ್ಣು ಮಾಡಿದ್ರು ಅವ್ರಿಗೆ ಸಾಲಲ್ಲ. ಅದು ಅವರು ಎಕ್ಸ್ಪೆಕ್ಟ್ ಮಾಡಿದ್ದು ಅಮೌಂಟ್ ಬರಲ್ಲ. ಆವಾಗ ನಾನು ಒಂದು ಐಡಿಯಾ ಮಾಡ್ತೀನಿ. ಸ್ವಾಮೀಜಿ ಹೆಸರಲ್ಲಿ ಒಂದು ನಿಂಬೆನ ಮಂದಿಸಿದ್ರೆ 1,000 ರೂಪಾಯಿ ಚಾರ್ಜ್ ಮಾಡ್ತೀನಿ. ಅದನ್ನ ತುಂಬಾ ಸುಮ್ಮನೆ ರೀಲ್ ಬಿಟ್ಕೊಂಡೇ ಬರೋದು. ವಿಧಾನಸೌಧದಾಗ ನಿಂಬೆಹಣ್ಣು ಇಟ್ಟ ಹಿಂಗಾಗ್ಬಿಡ್ತು. ಹೆಂಗಿದೆ ತಮ್ಮ ಸ್ವಾಮೀಜಿಗೆ ನಿಂಬೆಹಣ್ಣು ಇಟ್ಟ ಅವ್ರು ಅಲ್ಲಲ್ಲ ಕಲ್ಲಲ್ಲ ಆಗೋದು. ಹಿಂಗೆ ಫೇಮಸ್ ಆಗ್ಬಿಟ್ಟಿದೆ. ಈ ತರ ತುಂಬಾ ಎಂಜಾಯ್ ಮಾಡ್ತಾರೆ. ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಅದು ನಿಂಬೆಹಣ್ಣು ತಗೊಂಡ್ಬಂದಿದ್ದೀರಾ? ನೋಡಿ ಇದ್ರಲ್ಲಿ ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ಲೇಬೇಕಲ್ಲ. ಹೌದು. ಸೊ ಕರಿಬೇವಿನ ಸೊಪ್ಪು ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೋಬೋದಾ? ಇಲ್ಲ, ಸ್ವಲ್ಪ ಜಾಸ್ತಿ ಆದ್ರೆ ಚೆನ್ನಾಗಿರುತ್ತೆ. ಜೊತೆಲಿ ಸ್ವಲ್ಪ ಇದು ಬೆಳ್ಳುಳ್ಳಿ ಹಾಕೋದು. ಸೊ ಬೆಳ್ಳುಳ್ಳಿನ ಕಟ್ ಮಾಡೋದಾಗ್ಲಿ ಅಥವಾ ಮ್ಯಾಶ್ ಮಾಡೋದಾಗ್ಲಿ ಬೇಡ, ಅದು ಬೆಂದು ಹಂಗೆ ಅದೇ ಒಂದು ಟೇಸ್ಟ್ ಕೊಡುತ್ತೆ. ಮೆತ್ತಗಾಗ್ಬಿಡುತ್ತೆ. ಈಗ ಕುಯ್ದಿಟ್ಟಿರೋ ಮೆಣಸಿನ್ಕಾಯಿನ ಹಾಕೊಳ್ಳೋದು. ಈಗ ಟೊಮೆಟೊ ಹಾಕೊಂಬ. ಸೊ ಇದಕ್ಕೆ ಈರುಳ್ಳಿ ನಾವು 1 ಕಪ್ ತಗೊಂಡ್ರೆ ಟೊಮ್ಯಾಟೋನು ಕೂಡ 1 ಕಪ್ ತಗೋಬೇಕು. ಇದು ½ kg. ಸ್ವಲ್ಪ ಅರಿಶಿನ ಪುಡಿ ಹಾಕೊಂಬ. ಸೊ ಟೊಮ್ಯಾಟೊ ಇಷ್ಟು ಸಾಫ್ಟ್ ಆದ್ಮೇಲೆ ಅರಿಶಿನ ಪುಡಿ ಹಾಕೋಬೇಕಾ? ಈಗ ಪೆಪ್ಪರ್ ಪೌಡರ್ ಹಾಕೋಬೇಕು. ಎಷ್ಟು ನೀವು ಪೆಪ್ಪರ್ ಪೌಡರ್ ಹಾಕ್ತಿರೋ ಅಷ್ಟು ರುಚಿ ಚೆನ್ನಾಗಿದೆ. ಓಕೆ. ಈಗ ಚಿಕನ್ ಮಿಕ್ಸ್ ಮಾಡ್ಕೊಳ್ಳೋದು. ಖಂಡಿತ. ಸ್ವಲ್ಪ ನೀರು ಬೇಕು. ಈಗ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಓಕೆ 1 ಗ್ಲಾಸ್ ಅಷ್ಟು ನೀರು ಹಾಕಿ ಮುಚ್ಚಿಬಿಟ್ರೆ ರೆಡಿ ಆಗ್ಬಿಡುತ್ತೆ. ಹುಳಿ ಉಪ್ಪು ಹಾಕಕ್ಕೆ ಭಯ, ಅಳತೆ ಗೊತ್ತಾಗಲ್ಲ. ಹೌದು, ಕಲ್ಲುಪ್ಪು ಅಂದ್ರೆ ಅಳತೆ ಗೊತ್ತಾಗತ್ತೆ. ಇದಕ್ಕೊಂದು ಕ್ಯಾಪ್ ಇದ್ರೆ ಚೆನ್ನಾಗಿದೆ. ಕ್ಯಾಪ್ ಹಾಕ್ಬಿಡೋಣ ಅಲ್ವಾ? ತೊಪ್ಪಿ ಅದಕ್ಕೂ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಎಷ್ಟೊತ್ತು ಹೀಗೆ ಸಿಮ್ಮಲ್ಲಿ ಬೇಯಬೇಕು ಸರ್ ಇದು? ಒಂದು 4 to 5 ಮಿನಿಟ್ಸ್ ಅಷ್ಟೇ. ಬೆಂದ್ರೆ ನೀಟಾಗಿ ಮಸಾಲೆ ಎಲ್ಲ ಹಿಡ್ಕೊಂಡಿರುತ್ತೆ. ರೆಡಿ. ಓಕೆ. ಚಪಾತಿ ಇಟ್ಕೊಂಡು ಹೊಡಿತಾ ಇದ್ರೆ ನಿಂಬೆಹಣ್ಣು ಸ್ವಾಮಿನೇ. ನಿಂಬೆಹಣ್ಣು ಸ್ವಾಮಿ ಸೂಪರ್. ಓಕೆ. ಆಗ ಇವಾಗ ಚಿಕನ್ ಆಗಿದೆ. ಸೊ ನೋಡೋಣವಾ? ಯಾ. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಸೂಪರ್ ಆಗಿದೆ. ಇವಾಗ ಎಸ್, ಇದಕ್ಕೆ ಡೆಕೋರೇಷನ್ ಮಾಡಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋದು. ಸೊ ಸ್ಟವ್ ಆಫ್ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಅದ್ರ ಮೇಲೆ. ಕ್ಲೈಮ್ಯಾಕ್ಸ್ ಅಲ್ಲಿ ನನ್ನ ಜೀವನದ ವೃತ್ತಿ ನಿಂಬೆಹಣ್ಣು ಸಿಪ್ಪನ್ನ ಸ್ವಲ್ಪ. ನಿಂಬೆಹಣ್ಣು ಸಿಪ್ಪೆ ಹಾಕ್ತಾ ಇದೀರಾ, ಜ್ಯೂಸ್ ಹಾಕ್ತಾ ಇಲ್ಲ? ಇಲ್ಲ ಸುಮ್ಮನೆ ಹಂಗೆ ಸ್ವಲ್ಪ ತುರಿದಿಟ್ಟಿರೋದು ಅದನ್ನ ಹಾಕ್ಬಿಟ್ರೆ. ಸೊ ಇದೊಂಥರ ಬೇರೆ ತರ ಟೇಸ್ಟ್. ಹೌದೌದು. ಸೆಂಟ್ರಲ್ ಅವಾಗ ಬಂದು ಬೇರೆ ತರ ಟೇಸ್ಟ್ ಕೊಡ್ತಾ ಇರುತ್ತೆ. ಓಕೆ. ನಿಮ್ಗೆ ನಾನ್ ವೆಜ್ ಅಂದ್ರೆ ಇಷ್ಟನಾ? ನಂಗೆ ತುಂಬಾ ಇಷ್ಟ ನಾನ್ ವೆಜ್. ಸೂಪರ್. ಅದ್ರಲ್ಲೂ ನಿಮ್ ಕೈ ರುಚಿ ಅಂದ್ರೆ ಇನ್ನೂ ಯಾಕೋ ಜಾಸ್ತಿ ಇಷ್ಟ ಆಗೋ ತರ ಇದೆ. ಅಲ್ಲ ನೋಡ್ದೆ ನಿಮ್ ಬಾಯಲ್ಲಿ ನೀರು ಬರ್ತಾ ಇತ್ತು. ಅಯ್ಯೋ, ನನ್ ಬಾಯಿ ಮುಚ್ಕೊಂಡಿದ್ದೀರಲ್ಲ, ಗೊತ್ತಾಗ್ತಿಲ್ಲ ನಿಮ್ಗೆ. ನನ್ನ ನಿಂಬು ಪೆಪ್ಪರ್ ಚಿಕನ್ ಮಸಾಲ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಪ್ರೀತಿಯಿಂದ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಸೊ ಟೇಸ್ಟ್ ಮಾಡಕ್ಕಂತೂ ನಾನು ರೆಡಿ. ಸೊ ನಾನು ಒಬ್ಳೆ ಟೇಸ್ಟ್ ಮಾಡಿದ್ರೆ ಆಗತ್ತಾ? ನಮ್ಮ ಚಿಟ್ಟೇಸ್ವಾಮಿ ಇದ್ದಾರೆ. ಹೌದು, ಅವ್ರು ಇವ್ರು ಬಂದ್ರಲ್ಲ. ಯಾರು? ನಮ್ಮ ಅದೇನೋ ಎಳ್ಳೆಲ್ಲ ಹಾಕಿ ಒಂದು ರೈಸ್ ಮಾಡಿದ್ರಲ್ಲ, ಎಳ್ಬಾತ್ ಮಾಡಿದಂತ ನಮ್ಮ ನೀತವ್ರು. ಅಯ್ಯೋ ಅಂತಾರಲ್ಲ ಅವರು. ಕರ್ಸಣ್ವಾ? ಅವ್ರು ಸಾಧಾರಣವಾಗಿ ಯಾವ್ದು ಸರಿಯಾಗಿ ಒಪ್ಕೊಳ್ಳಲ್ಲ ಅವರು. ಸೊ ಕರ್ಸ್ಬಿಡೋಣ ಹಾಗಾದ್ರೆ. ಸೊ ನೀತು ಅಂಡ್ ರವಿಶಂಕರ್ ಅವರೇ ದಯವಿಟ್ಟು ಬನ್ನಿ. ಸೊ ತಿನ್ನಕ್ ಮುಂಚೆ
ತಿನ್ನಕ್ಕೇನೋ ಕೊಡ್ತೀನಿ, ಘಮ ಅಂತೂ ಚೆನ್ನಾಗಿ ಬರ್ತಿದೆ. ನೋಡಕ್ಕೂ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ? ಸೊ ಟೇಸ್ಟ್ ಮಾಡ್ಬಿಡೋಣವಾ? ಸ್ಪೂನ್ ಇಲ್ಲ ತಿನ್ನಕ್ಕೆ. ಕೈಯಲ್ಲಿ ತಿಂತೀನಿ. ಕೊಡಿ, ನಾವು ಫೋಕಲ್ ತಿಂತೀವಿ. ಸೊ ನನ್ನ ರಿಯಾಕ್ಷನ್ ಅವರೇ ಕೊಡ್ತಾರೆ. ಸೊ ನೋಡೋಣ ಹೇಗೆ ಕೊಡ್ತಾರೆ ಅಂತ. ಸರ್ ಸೂಪರ್ ಆಗಿದೆ. ಮಾತೇ ಬರ್ತಿಲ್ಲ. ಸೂಪರ್. ನಿಂಬು ಪೆಪ್ಪರ್ ಚಿಕನ್ ಮಸಾಲ ಮಾಡಲು ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಿಸಿ. ಅದಕ್ಕೆ ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಅರಿಶಿಣ, ಚಿಲ್ಲಿ ಪೌಡರ್ ಮತ್ತು ಬೇಯಿಸಿದ ಚಿಕನ್ ಹಾಕಿ ಬಾಡಿಸಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ ಬೇಯಿಸಿ. ಕೊನೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಹುರಿದ ನಿಂಬೆಹಣ್ಣಿನ ಸಿಪ್ಪೆ ಹಾಕಿ ಕಲಸಿ. ಈಗ ನಿಂಬು ಪೆಪ್ಪರ್ ಚಿಕನ್ ಮಸಾಲ ಸಿದ್ಧವಿದೆ. ಸೊ ನೆಕ್ಸ್ಟ್ ರೆಸಿಪಿ ಏನ್ ಹೇಳ್ಕೊಡ್ತಾ ಇದ್ರ? ಬ್ರೇಕ್ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ನಲ್ಲ. ಸೊ ವಾಟ್ ಇಸ್ ದ ನೆಕ್ಸ್ಟ್ ರೆಸಿಪಿ ಏನ್ ಹೇಳ್ಕೊಡ್ತೀರಾ? ರವಿ ಅವ್ರು ಮಾಡ್ತಾರೆ. ಇನ್ನೊಂದು ಕೆಲಸ ಮಾಡೋಣ. ಈಗ ನಮ್ದು ಈಗ ವೆಜಿಟೇರಿಯನ್ ರೆಸಿಪಿ ಎಲ್ಲ ಆಯ್ತು. ಲ್ಯಾಂಗರ್ ಸರ್ ಇನ್ನೊಂದು ಐಟಮ್ ಸೂಪರ್ ಆಗಿ ಮಾಡ್ತಾರೆ. ಸೊ ಅವ್ರ ಕೈಲಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಸರ್. ಫಿಶ್ ಅಲ್ಲ, ಇಬ್ಬರಿಗೂ ಬ್ರೇಕ್ ಅಲ್ಲಿ ಹೋಗಿ ಕೂತ್ಕೊಳ್ಳಿ, ಯಾವ್ದಾದ್ರು ರೆಸಿಪಿ ಥಿಂಕ್ ಮಾಡಿ ಅಂದ್ರೆ ನಾವ್ ಥಿಂಕ್ ಮಾಡಿದೀವಲ್ಲ, ಇವರೇ ಮಾಡಿ ಅಂತ. ಏನ್ ತಲೆ ಇದೆ ನಿಮ್ಗೆ ಬಾಬಾ? ಇವ್ರು ಕೇಳೋದೇ ತುಂಬಾ ಅಪರೂಪ. ಅಪರೂಪ. ಕೇಳಿದ್ಮೇಲೆ ಫಿಶ್ ಮಾಡೇ ಮಾಡ್ತೀವಿ. ಏನ್ ಮಾಡ್ತಾ ಇದ್ದೀರಾ? ಫಿಶ್ ಅದು ನಿಂಬೆಹಣ್ಣು, ಫಿಶ್. ಈ ಫುಲ್ ಈ ವರ್ಷ ಎಲ್ಲ ನಿಂಬೆಹಣ್ಣು ಬಗ್ಗೆನೇ ಮಾತಾಡೋದು. ನಿಂಬೆಹಣ್ಣು ಸ್ವಾಮಿ ಮಾಡಾಕಿದ್ದಾರೆ. ಸೊ ಬರೋ ವರ್ಷ ಏನ್ರ ಬಗ್ಗೆ ಮಾತಾಡ್ತೀರಾ? ಯಾವ್ದೋ ಒಂದು ಪೆಟ್ರೋಲ್ ಬಂಕ್ ನಾನು ಕಾರಲ್ಲಿ ಹೋಗ್ಬಿಟ್ಟು ಪೆಟ್ರೋಲ್ ಅಂದ್ರೆ ನಾನು ನಮ್ಗೊಂದು 2 ನಿಂಬೆಹಣ್ಣು ಬಿಸ್ನೆಸ್ ಚೆನ್ನಾಗಿ ಆಗ್ಲಿ ಅಂತ. ಅಷ್ಟು ಫೇಮಸ್ ಆಗ್ಬಿಟ್ಟಿದೆ. ಸೋ ಸ್ವೀಟ್. ಓಕೆ, ಸೊ ಫಿಶ್ ನ ಬಳಸಿ ಏನ್ ಮಾಡ್ತಿದ್ದೀರಾ? ಫಿಶ್ ಕರಿ ಮಾಡ್ತಾ ಇದ್ದೀವಿ. ಅದು ಒಂಥರ ಡ್ರೈ ಥರನೇ ಬೇಡ, ಫಿಶ್ ಫ್ರೈ ಮಾಡಲ್ಲ. ಫಿಶ್ ಫ್ರೈ ಮಾಡಿ. ಫಿಶ್ ಫ್ರೈ. ಓಕೆ, ಸೊ ಫಿಶ್ ಬೇಡ, ಫಿಶ್ ಫ್ರೈ ಮಾಡ್ತಿದ್ದೀರಾ. ಶುರು ಮಾಡೋಣ. 100%. ಫಿಶ್ ಫ್ರೈ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಹಾಂ, ಫಿಶ್, ಒಣಗಿದ ಮೆಣಸಿನ್ಕಾಯಿ, ಅರಿಶಿನ ಪುಡಿ, ಉಪ್ಪು, ಶುಂಠಿ ಪೇಸ್ಟ್. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್. ಹೌದು. ಸೊ ನಾವು 4 ಜನ ಕಾಯ್ತಾ ಇದೀವಿ, ನಿಮ್ಮನ್ನು ಇನ್ಕ್ಲೂಡ್ ಮಾಡಿ ಗೊತ್ತಾಗ್ತಿದೆ. ಸೊ ಶುರು ಮಾಡೋಣ ಹಾಗಾದ್ರೆ. ಸೊ ಫಸ್ಟ್ ನನಗೊಂದು ಮಿಕ್ಸಿ ಜಾರ್ ಬೇಕು. ಇದಕ್ಕೆ ಒಣಗಿದ ಮೆಣಸಿನಕಾಯಿ, ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು, ಇದು ಹುಳಿ, ಹುಣಸೆ ಹಣ್ಣಿನ ರಸ, ಹುಣಸೆ ಹಣ್ಣಿನ ರಸ ಇದನ್ನ ಪೇಸ್ಟ್ ಮಾಡ್ತೀವಿ. ರವಿಗಾರು ಇದು ಸ್ವಲ್ಪ ರುಬ್ಕೊಂಡ್ಬಂದ್ಬಿಡಿ. ಖಂಡಿತ. ಅದಕ್ಕೆ ನೀರು ಹಾಕೋದೇನು ಬೇಕಾಗಿಲ್ಲ. ಇಲ್ಲ, ಸೊ ಹುಳಿಲೇ ಒಂದ್ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಹೌದು, ಅಷ್ಟೇ. ಈಗ ಇದನ್ನು ಸ್ವಲ್ಪ ಡೆಕೋರೇಟ್ ಮಾಡ್ಬೇಕು ಮೀನಿಗೆ. ನೀತಿಜಿ ಮಾಡ್ತೀರಾ? ಸೊ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ, ಬಟ್ ಉಪ್ಪೇ ಹಾಕಿಲ್ಲ ನೀವು. ಇಲ್ಲ, ಉಪ್ಪು ಹಾಕೋದು ಬೇಕಾಗಿಲ್ಲ. ಮೀನು ತೊಳೆದ್ಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಹಾಕಿ ಉಪ್ಪು ಹಾಕಿ ನೆನೆ ಹಾಕಿದ್ವಿ ಫಸ್ಟ್ ಅದು ರೆಡಿ ಇರುತ್ತೆ ಆಲ್ರೆಡಿ. ಇದಕ್ಕೆ ಉಪ್ಪು ಹಾಕ್ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ. ಮೀನಿಗೆ ಸ್ವಲ್ಪ ಉಪ್ಪು ನೋಡ್ಕೊಂಡ್ರೆ ಹಾಕ್ಬೋದು. ಜೀವಾಗಿ ಬಂದ್ಬಿಟ್ರೆ. ಸೊ ಹಾಗಾದ್ರೆ ಈಗ ನಾವು ಇದನ್ನ ಮ್ಯಾರಿನೇಟ್ ಆಗೋದಕ್ಕೆ ಇಡೋ ಅವಶ್ಯಕತೆ ಇಲ್ಲ, ಇಮಿಡಿಯೇಟ್ ಆಗಿ ಮಾಡ್ಬೋದು. ಸೊ ಹೆಂಚಿಟ್ಕೊಂಡ್ಬಿಡೋಣ. ಹಾ, ಹೆಂಚಿಟ್ಕೊಂಡ್ಬಿಡೋಣ. ಒಳ್ಳೆ ಎಣ್ಣೆ ಇದ್ರೆ ಇಲ್ಲ ಅಂದ್ರೆ ಮೈಯೆಲ್ಲ ಕೆರೆತ ಬಂದ್ಬಿಡ್ತದೆ. ಸೊ ಅವಾಗ್ಲಿಂದ ನೀವು ತಿಂತಿದ್ದೀರಲ್ಲ, ಮೈಯೆಲ್ಲ ಏನಾದ್ರು ಕಟ್ತಾ ಬಂತ? ಅದು ಚಿಕನ್ ಬೇರೆ, ಫಿಶ್ಗೆ ಒಳ್ಳೆ ಎಣ್ಣೆನೇ ಹಾಕ್ಬೇಕು. ಅದಕ್ಕೆ ನಿಮ್ಮ ರಿಕ್ವೆಸ್ಟ್ ಅಂತ ಕೇಳಿ. ಅದೇ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೂಪರ್ ಅಲ್ವಾ? ಸೂಪರ್. ಇದು ಬರ್ಬೇಕು ನೋಡಿ ಸೌಂಡ್. ಸೊ ಇದು ಎಷ್ಟೊತ್ತು ಫ್ರೈ ಮಾಡಬೇಕು? ಇದು ಅದೊಂಥರ ಬ್ರೌನ್ ಕಲರ್ ಬಂದಿದ ತಕ್ಷಣ ಈ ಮೀನು ಕರೆಕ್ಟಾಗಿ ಫ್ರೈ ಮಾಡ್ಬೇಕು ಮೇಡಮ್. ಇಲ್ಲಾಂದ್ರೆ ಹೊಟ್ಟೆನಲ್ಲಿ ಸೌಂಡ್ ಆಫ್ ಮ್ಯೂಸಿಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಕೆರ್ತ ಎಲ್ಲ ಬಂದ್ಬಿಡುತ್ತೆ. ಸೊ ಈಗ ಫಿಶ್ ಕೂಡ ಚೆನ್ನಾಗಿ ಒಳ್ಳೆ ಸೌಂಡ್ ಮಾಡ್ಕೊಂಡು ಬೇಗ ಫ್ರೈ ಆಗಿದೆ. ಸೊ ನೆಕ್ಸ್ಟ್ ಏನ್ ಸರ್ ಈಗ? ಬನ್ನಿ ಹಾಕಿ. ಸೊ ಫೈನಲಿ ನೀತೋರ್ ಏನೋ ಮಾಡ್ತಿದ್ದಾರೆ, ಪರವಾಗಿಲ್ಲ. ಅದು ಕೊನೆಗೆ ಏನೋ ಒಂದ್ ಇರ್ಬೇಕಲ್ಲ, ಅದೆಲ್ಲ ಕತೆ. ಇಲ್ಲಿರೋ ಬೆಳ್ಳುಳ್ಳಿನ ಫ್ರೈ ಮಾಡಿ ಸುಮ್ಮನೆ ಸಪೋಟೆ ಕ್ಯಾರೆಕ್ಟ್
ಸಪೋರ್ಟಿಂಗ್ ಕ್ಯಾರೆಕ್ಟರ್. ಆದ್ರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮೇನ್ ಡಿಶ್ ಇರಲ್ಲ. ಸೊ ಫಿಶ್ ಫ್ರೈ ರೆಡಿ. ಫಿಶ್ ಫ್ರೈ ಅಂತೂ ರೆಡಿ. ಇದು ನಿಮಗೆ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೊಟ್ಟು ತಿನ್ನಿಸಿ. ಆಲ್ರೆಡಿ ನೋಡಿ ಅವ್ರು ನೈಫ್ ಇಟ್ಕೊಂಡು ಕೊಡ್ಲಿಲ್ಲ ಅಂದ್ರೆ ಮಾಡ್ತೀನಿ ಅಂತ ಹೇಳಿ ಈಗ ನನ್ಗೆ ಹೆದರ್ಸ್ತಾ ಇದಾರೆ. ಸೊ ಫಸ್ಟ್ ಯಾರು ತಿಂತೀರಾ? ನಾನು ಆಫ್ ಕೋರ್ಸ್ ರೆಡಿ. ಬನ್ನಿ ದ ಬ್ಯೂಟಿಫುಲ್ ಲೇಡಿ ಹಿಯರ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಯು. ಸೊ ಆರಾಮಾಗಿ ತಿನ್ನಿ, ಮುಳ್ಳೆಲ್ಲ ಇರುತ್ತೆ, ಹುಷಾರಾಗಿ ತಿನ್ನಿ. ಮಂಗಳೂರವ್ರಿಗೆ ಮುಳ್ಳು ಬಗ್ಗೆ ಹೇಳ್ತೀರಾ ಅಲ್ವೇನ್ರಿ? ಕರೆಕ್ಟ್, ಮುಳ್ಳು ನಿಜ. ಬಗ್ಗೆ ಹೇಳ್ತಾರೆ. ದೇವರಾಣೆ ಹೇಳ್ತೀನಿ, ಹಾ? ಅದ್ಭುತವಾಗಿದೆ. ನಿಜವಾಗ್ಲೂ ಸತ್ಯವಾಗ್ಲು ದೇವರಾಣೆ ದೇವರಾಣೆ ದೇವರಾಣೆ. ದೇವರಾಣೆ. ಸೂಪರ್. ತಿಂದಿಗೆ ಹೇಳ್ತಾರೆ ದೇವರಾಣೆ ಹೇಗಿದೆ. ತಿಂದೇ ಇಲ್ಲ ಬಾಯಲ್ಲಿ ಅಷ್ಟ್ ಬೇಗ. ಸೂಪರ್. ಗೊತ್ತಾಗತ್ತೆ ಯಾಕೆ? ಇಲ್ಲ ಅಶ್ವಿನ್, ನೀವು ಸರಿ ನೋಡಿ, ಸುಮ್ನೆ ನಾವು ನಾಟಕ ಮಾಡ್ತೀವಿ. ತಿನ್ನೋದ್ ಬೇಡ್ವಾ? ಸ್ವಲ್ಪ 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 ಏನಾದ್ರೂ ಹೋಗ್ಲಿ ಚೂರ್ ಕೊಡಮ್ಮ ಸಾಕು. ನಿಜ ಹೇಳಿ ಅಶ್ವಿನ್ ಹೇಗಿದೆ? ಸೂಪರ್ ಸೂಪರ್ ಆಗಿದೆ. ನಿಜವಾಗ್ಲೂ ಚೆನ್ನಾಗಿದೆ ಸರ್. ಕೊಡಿ ಸರ್. Thank you. ಸೂಪರ್ ಸರ್. ಪ್ಲೀಸ್ ನನಗೆ ಫಿಶ್ ಫ್ರೈ ಮಾಡಲು ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಒಣಮೆಣಸಿನಕಾಯಿ, ಹುಣಸೆ ರಸ ಮತ್ತು ಅರಿಶಿಣ ಹಾಕಿ ಗ್ರೈಂಡ್ ಮಾಡಿಕೊಂಡು ಬಟ್ಟಲಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ಈ ಮಿಶ್ರಣಕ್ಕೆ ಮೀನನ್ನು ಹಾಕಿ ಕಲಸಿ ನಂತರ ಅದನ್ನು ತವಾದ ಮೇಲಿಟ್ಟು ಬಾಡಿಸಿ. ಈಗ ರುಚಿಕರವಾದ ಫಿಶ್ ಫ್ರೈ ಸವಿಯಲು ಸಿದ್ಧ. ಸೂಪರ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಅಂಡ್ ಆಲ್ಸೋ ಖಂಡಿತ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ನೀತು, ಥ್ಯಾಂಕ್ ಯು ಸೋ ಮಚ್. ಹಾಗೆ ದೇವರಾಣೆ ಸಿನಿಮಾ ಎಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ಆಲ್ಸೋ ಈಗಾಗಲೇ ಎಲ್ಲರೂ ಮಾತಾಡ್ತಿದ್ದಾರೆ ಸಿನಿಮಾ ಬಗ್ಗೆ. ಅಂಡ್ ಆಲ್ಸೋ ದ ಹಾಡು, ಪೋಸ್ಟರ್ ಡಿಸೈನ್ಸ್ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಸರ್ ನಿಮ್ಮ ಮ್ಯೂಸಿಕ್ ಸೂಪರ್. ಸೊ ಇನ್ನಷ್ಟು ಸಕ್ಸಸ್ ಅನ್ನ ಪಡೀಲಿ. ಸೊ ಅಂಡ್ ಆಲ್ಸೋ ಥ್ಯಾಂಕ್ ಯು ಒನ್ಸ್ ಅಗೇನ್ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನಮ್ಮನ್ನ ಆಹ್ವಾನಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲಾಟ್. ಸೊ ವಾಟ್ ಯು ವಾಂಟ್ ಟು ಸೇ? ತುಂಬಾ ಖುಷಿ ಆಯ್ತು. ಈಗ ನನಗೆ ಅಡುಗೆ ಮಾಡೋದ್ರಲ್ಲಿ ಒಂದು ಅದ್ಭುತವಾದ ಮಜಾ ಇದೆ ಅಂತ ಎರಡನೇ ಸರಿ ಇದು ಗೊತ್ತಾಗ್ತಿರೋದು. ಓಕೆ. ಕೆಲವು ಜನ ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟಿರ್ತಾರೆ. ಅಡಿಗೆ ಮನೆ ಬರೀ ಹೆಣ್ಮಕ್ಳು ಮಾತ್ರ ಮೀಸಲು, ಹೌದು. ನಾವೇನಕ್ಕೆ ಹೋಗ್ಬೇಕು ಅಲ್ಲಿಗೆ, ಆಯ್ತಾನೆ ಓ. ಅಡಿಯಾ ಇನ್ನೂ ಆಗಿಲ್ವಾ ಪಾಪ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಿರ್ತಾರೆ. ಅವ್ರಿಗೆ ಟೈಮ್ ಕೊಟ್ರೆ ಇನ್ನೂ ರುಚಿ ರುಚಿಯಾಗಿ ಈ ಥರದ ಅದ್ಭುತವಾದ ಅಡಿಗೆ ಮಾಡ್ಕೊಡ್ತಾರೆ ಹೆಣ್ಮಕ್ಳು. ನೋಡಿ ಅವ್ರು ತಿನ್ನೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ದಾರೆ. ತಿನ್ಲಿ ಬಿಡಿ ಅವ್ರು. ಹೌದು. ನಾವು ವೆಯ್ಟ್ ಮಾಡಿದ್ರೆ ನಿಮ್ಮ ಕಡೆಯಿಂದ ಒಳ್ಳೆ ಅಡಿಗೆ ಬರುತ್ತೆ. ಸೊ ಹಾಗಾಗಿ ನಮ್ಮ ಗಂಡಸರು ಎಲ್ಲರೂ ಕೂಡ ಅವ್ರಿಗೆ ವೆಯ್ಟ್ ಮಾಡಿ ಅವ್ರಿಗೆ ಒಳ್ಳೆ ಅಡಿಗೆ ಮಾಡೋದಕ್ಕೆ ಅವಕಾಶ ಕೊಡ್ಲಿ, ಸೂಪರ್. ಆಮೇಲೆ ತಿಂದು. ಇಲ್ಲ ನೀವು ಕಲ್ತು ನೀವೆಲ್ಲರೂ ಮಾಡಿದ್ರೆ ತುಂಬಾ ಮಜಾ ಇರುತ್ತೆ ಅಂತ. ಸೂಪರ್. ಓಕೆ. ಅಂಡ್ ಆಲ್ಸೋ ನಿಮ್ಮ ದೇವರಾಣೆ ಸಿನಿಮಾದ ಬಗ್ಗೆ ವ್ಯೂವರ್ಸ್ಗೆ ಏನು ಹೇಳ್ತೀರಾ? ಒಂದು ಅಪರೂಪದ ಸಿನಿಮಾ. ಈಗಾಗಲೇ ನಮ್ಮ ಸಿನಿಮಾವನ್ನ ಹಿಟ್ ಮಾಡಿ ಕೊಟ್ಬಿಟ್ಟಿದ್ರ. ಸೊ ಪದೇ ಪದೇ ನನಗೆ ಅದನ್ನ ನೋಡಿ ಅಂತ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತ. ಸೊ ಹಾಗಾಗಿ ಜನ ಎಲ್ಲ ನಮ್ಮ ದೇವರನಿಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ನಮ್ಮ ತಂಡವನ್ನ ಗೆಲ್ಸಿದ್ರ. ನೀವು ದೇವರನ ಸಿನಿಮಾ ಗೆಲ್ಸಿದ್ದಕ್ಕಾಗಿ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಇನ್ನೊಂದು ಒಂದು ಅದ್ಭುತವಾದ ಸಿನಿಮಾವನ್ನು ನಮ್ಮ ಇಡೀ ತಂಡ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಕ್ರಿಯೇಟ್ ಮಾಡ್ಕೊಟ್ಟಿದ್ರ. ಸರ್ ನೀವ್ ಹೇಳಿ, ಎಲ್ರಿಗೂ ನಿಂಬೆ ಹಣ್ಣನ್ನು ಇಟ್ಕೊಂಡೆ ಎಲ್ರು ಅಟ್ರಾಕ್ಟ್ ಮಾಡ್ಬಿಟ್ಟಿದ್ದೀರಾ. ಸೊ ಹಾಗಾಗಿ ನೀವ್ ಹೇಳ್ಬೇಕು, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಿಮ್ಗೆ ಹೇಗೆ ಅನಿಸ್ತು? ಅಂಡ್ ಫೈನಲಿ ಸಿನಿಮಾ ಬಗ್ಗೆ ಕೂಡ ಹೇಳಿ. ಥ್ಯಾಂಕ್ಸ್ ಜೈ ಕನ್ನಡ ಟಿವಿ. ಅಂಡ್ ನಾನು ಏನು ಹೇಳ್ತೀನಿ ಅಂದರೆ ನಮ್ಮ ಪ್ರೇಕ್ಷಕರಿಗೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಿಗರೀಸ್ ಎಲ್ಲ ಬಿಟ್ಬಿಟ್ಟು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಆ್ಯಕ್ಚುಲಿ ಈ ಮೀನು ಮಾಡ್ಬೇಕಂದ್ರೂ ಕಷ್ಟ ಇದೆ. ಅಂಥದ್ರಲ್ಲಿ ನಾವು ಒಂದು ಪಿಕ್ಚರ್ ಮಾಡ್ಬೇಕಂದ್ರೆ ತುಂಬಾ ಎಲ್ಲರೂ ಸರಿ ಕಷ್ಟಪಟ್ಟಿರ್ತೀವಿ. ಯಾವುದೋ ಒಂದು 20 ರೂಪಾಯಿ ಕ್ಯಾಸೆಟ್ ಇಟ್ಕೊಂಡು ಮನೇಲಿ ನೋಡ್ಕೊಂಡು ಅದೆಲ್ಲ ಮಾಡಿದ್ರೆ ಪ್ರೋತ್ಸಾಹ ಕೊಡ್ತಂಗಾಗಲ್ಲ. ಎಲ್ಲರೂ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ, ಪ್ರೊಡ್ಯೂಸರ್ ಸೇಫ್ ಆಗ್ತಾರೆ. ಇನ್ನೂ ಈ ಥರ ಪಿಕ್ಚರ್ಗಳು ಬರೋಕ್ಕೆ ಚಾನ್ಸ್ ಸಿಗುತ್ತೆ. ಅಷ್ಟೇ. ಸೂಪರ್. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೇಗೆ ಅನಿಸ್ತು ಸರ್? ತುಂಬ ಸಂತೋಷ ಆಗ್ತದೆ. ಥ್ಯಾಂಕ್ ಯು ಸರ್. ಸೊ ಹಾಗೆ ನೀವು 3 ಜನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೂ ಕೂಡ ಖುಷಿ ಆಯ್ತು. ಸೊ ಕೊನೆಯದಾಗಿ 3 ಜನ ನೀವು ಒಂದು 2 ಸ್ಟೆಪ್ ಹಾಕಿದ್ರೆ ನನಗಂತೂ ತುಂಬಾ ಖುಷಿ ಆಗುತ್ತೆ, ನೋಡೋರ್ಗೂ ಖುಷಿ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ನೋಡೋದೆಲ್ಲ ವೀಕ್ಷಕರೇ, ನೀತು, ರವಿ ಸರ್ ಅಂಡ್ ಆಲ್ಸೋ ಲಯೇಂದ್ರ ಸರ್ 3 ಜನ ದೇವರಾಣೆ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆ. ಸೊ ಅದನ್ನ ಹೇಳೋದ್ರ ಜೊತೆಗೆ ಅವರ ಬೆಸ್ಟ್ ರೆಸಿಪೀಸ್ ಅನ್ನ ಕೂಡ ಹೇಳ್ಕೊಟ್ರು. ಖಂಡಿತ ನೀವು ಇದನ್ನ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಅವರ ಡಾನ್ಸ್ ಇನ್ನು ಬಾಕಿ ಇದೆ. ಬಟ್ ಬಿಫೋರ್ ದಟ್ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ನಿಮ್ಮ ಫೇವರೇಟ್ ಸೆಲೆಬ್ರಿಟೀಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ಜೀ ಕನ್ನಡ. ಟೇಕ್ ಕೇರ್, ಲವ್ ಯು, ಬಾಯ್. My name is Chitte Swami. Oh darling, please love me. My name is Chitte Swami. ನೀನ್ಯಾವ ಸೀಮೆ
ಕಿರಿಕು ಮಾಡಬೇಡ ಕೇಳೆ ನಾರಿ ನಾನೇ ಮಗಧೀರ ಲಕ್ಕರ ಮಾಡಬೇಡ ಕೇಳೆ ಸಾರಿ ನಾನೇ ನಿನ್ನ ಶೂರ ಜಗದೇಕ ವೀರ ಕಠಾರಿ ವೀರ ಎಲ್ಲರೂ ನನ್ನ ಹಿಂದೆ ಶಕೀರ ಬಾಡಿ ಮಾಡೋಣ ಲೇಡಿ ಎಲ್ಲರೂ ನನ್ನ ಮುಂದೆ